ಇಲ್ಲಿದೆ ಈ ಕಡೆ ಬರ್ತಾ ಇದೆ, ಬೇಗ ಬರ್ತಾ ಇದೆ. ಕೇಳ ಮೀಲ್ಸ್ ಆರ್ಡರ್ ಮಾಡಿದ್ದೀವಿ, ಏನೇನೋ ಕೊಟ್ಟಿದ್ದಾರೆ ಅದಕ್ಕೆ ಮಾರ್ನಿಂಗ್ ಬಾಯ್ಸ್, ಡೇ ಟು ವಿ ಆರ್ ರೆಡಿ. ಎಷ್ಟು ಎದ್ವಿ, ಫ್ರೆಶ್ ಆಗಬೇಕಿನ್ನು. ಬಟ್ ವೆದರ್ ನೋಡಿ ಒಂದ್ಸಲ ತೋರಿಸ್ತೀನಿ. ಹಾಗೆ ಫುಲ್ಲು ಮಳೆ ಬರ್ತಾನೇ ಇದೆ ನೋಡಿ. ಅಕ್ಕಿ ಹಾಡೋದು ಕೇಳಿಸ್ಕೊಳ್ಳಿ. ಜಸ್ಟ್ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇವಾಗ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ ಪ್ರೋಗ್ರಾಮ್ ಮುಗಿಸಿ ಆಮೇಲೆ ಗೇರ್ ಅಪ್ ಆಗಿ ಹೊರಡಬೇಕು. 9 ಗಂಟೆ ಆಗಿದೆ ಈಗ ಟೈಮು. ಫುಲ್ಲು ಮೋಡ, ಮಳೆ ಜೋರಾಗಿ ಬರ್ತಾಯಿತ್ತು ಇಷ್ಟೊತ್ತು. ಈಗ ಸ್ವಲ್ಪ ಮೋಡ ಇದೆ, ಮಳೆ ಕಮ್ಮಿ ಇದೆ. 2ನೇ ದಿನ ಆಲ್ರೆಡಿ ರೈನ್ ಮೋಡ್ ತೋರಿಸ್ತಾ ಇದೆ. ಸೊ ವಾರ್ಮಪ್ ಆಗಿತ್ತು ಲೈಟಾಗಿ. ಸೊ 457 ಕಿಲೋಮೀಟರ್ಸ್ ಆಗಿದೆ ಇವತ್ತು ರೈಡ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ಸೊ ಎಸ್, ಆಲ್ ಗುಡ್. ಸೊ ಇವತ್ತು ಕೊಚ್ಚಿಗೆ ಹೋಗೋಣ ಅಂತ ಒಂದು ಸ್ವಲ್ಪ ಪ್ಲ್ಯಾನ್ ಪ್ರಕಾರ ಇರೋದು. ನೋಡೋಣ. ದೇವ್ರೆ ಎಲ್ಲ ಒಳ್ಳೇದು ಮಾಡಪ್ಪ, ಏನೂ ತೊಂದರೆ ಆಗದೆ ಆರಾಮಾಗಿ ಹೋಗಿ ಬರೋಂಗಾಗಲಿ. ಒಳ್ಳೆ ನಿದ್ದೆ, ಒಳ್ಳೆ ರೆಸ್ಟು ಎಲ್ಲ ಆಯಿತು. ಏನಿಲ್ಲ, ರೂಮಲ್ಲಿ ಪೀಸ್ ಔಟ್ ಆದ್ವಿ ಅಷ್ಟೇ. ನೆನ್ನೆ ನಾವು ಹೊರಡುವಾಗ ಅಟ್ಲೀಸ್ಟು ಫ್ರೆಶ್ ಆಗಿದೆ ವೆದರು. ಬೆಳಗ್ಗೆಯಿಂದ ಮಳೆ ಹೊಡಿತಾನೇ ಇದೆ. ಮಳೆ ಬರುತ್ತೆ ಹೋಗುತ್ತೆ. ಸೊ ಆಲ್ರೆಡಿ ರೈನ್ ಗೇರ್ ಹಾಕ್ಬಿಟ್ಟು ಫುಲ್ಲು ಪ್ಯಾಕಪ್ ಆಗ್ಬಿಟ್ಟಿದ್ದೀವಿ. ಇದು ವಲ್ಪರೈ ಟೌನು. ಸೊ ಇದೊಂದು ಮೀಡಿಯಮ್ ಟೌನ್ ಅಂತ ಅನ್ಬೋದು. ನಿಮಗೆ ಮೇಯ್ನ್ ಇಲ್ಲಿ ಕಾಫಿ ಆ್ಯಂಡ್ ಟೀ ಮೇಯ್ನು. ಫಸ್ಟು ಟೀ, ಆಮೇಲೆ ಕಾಫಿ. ಟೀ ಪ್ಲ್ಯಾಂಟೇಷನ್ಸು ತುಂಬ ಇದೆ. ಊಟಿ, ನೀವು ಮುನ್ನಾರ್ ಇವೆಲ್ಲ ನೋಡಿರ್ತೀರ. ತಮಿಳ್ನಾಡಲ್ಲಿ ಟೀ ಪ್ಲ್ಯಾಂಟೇಷನ್ಸು ಫೇಮಸ್ಸು. ಸೊ ಅದೇ ಥರ ಇದು ಕೂಡ. ಬಟ್ ಒಂದು ಥಿಂಗ್ ಏನು ಡಿಫ್ರೆಂಟ್ ಅಂದರೆ, ಇಲ್ಲಿ ನಿಮಗೆ ಕಂಪೇರಿಟಿವ್ಲಿ ಕ್ರೌಡು ಕಮ್ಮಿ ಸ್ವಲ್ಪ. ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ವಲ್ಪರೈ ಟೌನು ಇಲ್ಲಿ ಸ್ವಲ್ಪ ಕ್ರೌಡು ಕಮ್ಮಿ. ಅದರಲ್ಲೂ ವೀಕ್ ಡೇ ಬಂದಿರೋದಕ್ಕೆ ನಾವು ಬಚಾವು. ವೀಕೆಂಡ್ ಬಂದರೆ ಯೂಶ್ವಲಿ ಇನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ಇಲ್ಲಿಗೆ ಬರೋದಕ್ಕೂ ನೀವು ಇ ಪಾಸ್ ತೊಗೋಬೇಕು. ಇ ಪಾಸ್ ತೊಗೊಂಡು ನೀವು ಆ ಡೇಟ್ಸಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ನಿಮಗೆ ಆ ಪಾಸು ಇವಾಗ ಫಾರ್ ಎಕ್ಸಾಂಪಲ್ಲು ಇಷ್ಟು ಜನ ಅಂತ ಲಿಮಿಟ್ ಇರುತ್ತೆ. ಈಗ ಅಷ್ಟು ಜನ ಫಿಲ್ ಆಗಿಬಿಟ್ಟಿದ್ರೆ ನಿಮಗೆ ಪಾಸ್ ಸಿಗೋಲ್ಲ. ಬೇರೆ ಡೇಟಿಗೆ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಇವೆಲ್ಲ ಹೊಸ ರೂಲ್ಸು. ಇಲ್ಲೇ ನಾವು ಹೋಗಿದ್ದಂಥ ಮೆಸ್ ಇರೋದು. ಸೊ ನಿನ್ನೆ ಆ ಕಡೆಯಿಂದ ಬಂದ್ವಿ, ಇವತ್ತು ಈ ಕಡೆಯಿಂದ ಎಕ್ಸಿಟ್ ತೊಗೊತಾ ಇದ್ದೀವಿ. ರೈಡೇನೋ ಚೆನ್ನಾಗೇ ಸ್ಟಾರ್ಟ್ ಆಯಿತು. ಬಟ್ ಆ್ಯಸ್ ಯೂಶ್ವಲ್ ಏನಾರ ಒಂದು ಇರುತ್ತಲ್ಲ, ಇದಕ್ಕಿದ್ದಂಗೆ ನನ್ನ ಗೋಪ್ರೋದು ಮಿಕ್ಕು ವರ್ಕ್ ಆಗೋದು ಸ್ಟಾಪ್ ಆಗೋಯಿತು. ಹಿಂದಿನ ದಿನ ತುಂಬಾ ಮಳೆಯಲ್ಲಿ ನೆಂದು ಬಂದಿದ್ದರಿಂದ ಒಳಗಡೆ ಮಾಯ್ಶ್ಚರ್ ಫಾರ್ಮ್ ಆಗಿ
ಆ್ಯಕ್ಚುಲಿ ಅದು ವರ್ಕ್ ಆಗೋದೇ ನಿಂತೋಯ್ತು. ಹಾಗಾಗಿ ಒನ್ಸ್ ಅಗೈನ್ ನಾವು ವಾಯ್ಸ್ ಓವರ್ ಮಾಡೋ ಅಂಥ ಸಿಚುವೇಶನ್ ಬಂತು. ಬಟ್ ಆದರೂ ಪರವಾಗಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಬರ್ತೀನಿ. ಹೋಗ್ತಾ ಇದ್ದಂಗೆ ಫುಲ್ಲು ಸುತ್ತಲೂ ಟೀ ಪ್ಲಾಂಟೇಶನ್ಸ್, ಒನ್ಸ್ ಅಗೇನ್ ದ ಬ್ಯೂಟಿಫುಲ್ ಮೆಸ್ಮರೈಸಿಂಗ್. ಎಷ್ಟೇ ನೋಡಿದ್ರೂ, ಯಾವ ಕಡೆ ತಿರುಗಿದ್ರೂ ಆ ವ್ಯೂ ಮಾತ್ರ ಮೋಸ ಇಲ್ಲ ಅಂತ ಅನ್ಬೋದು. ನಾವು ಮಧ್ಯದಲ್ಲಿ ಒಂದು ಸ್ವಲ್ಪ ನಿಲ್ಲಿಸೋದು, ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ಮಾಡೋದು ಎಲ್ಲ ಮಾಡ್ತಾ ಹಂಗೆ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ನಮ್ಮ ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಆವತ್ತಿನ ದಿನಕ್ಕೆ ಸುಮಾರು 200 ಕಿಲೋಮೀಟರ್ಸ್ ರೈಡ್ ಇತ್ತು. ವಲ್ಪರೆಯಿಂದ ಸ್ಟಾರ್ಟ್ ಮಾಡಿ ಅಲಪುವಾಗೆ ಹೋಗಿ ಅಲ್ಲಿ ಉಳಿಯೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಇತ್ತು. ಸೊ ಇಲ್ಲಿಗೆ ಹೋಗಲಿಕ್ಕೆ ನಾವು ಆತಿರ್ಪಲ್ಲಿ ಅನ್ನೋ ಒಂದು ಪ್ಲೇಸ್ ಥ್ರೂ ಪಾಸ್ ಆಗಬೇಕಾಗಿತ್ತು. ಸೊ ಈ ರೂಟು ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ನಿಮಗೆ ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್ ಥ್ರೂ ನೀವು ಪಾಸ್ ಆಗಬೇಕು. ಸೊ ಆ ರೂಟನ್ನು ತೊಗೊಂಡು ನಾವು ಎಂಜಾಯ್ ಮಾಡ್ಕೊಂಡು ಹೊರಡೋಣ ಅಂತ ಹೊರಟಿದ್ವಿ. ಸೊ ಹಾಗೇನೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಮುಂದೆ ಹೋದಂಗೆ ಫುಲ್ಲು ಫಾಗು, ಮಿಸ್ಟು, ಮಾರ್ನಿಂಗು ಎಷ್ಟು ತಿಕ್ಕಾಗಿತ್ತು ಅಂತ ಹೇಳಿದ್ರೆ ಮುಂದೆ ರೋಡೇ ಕಾಣ್ತಾ ಇರಲಿಲ್ಲ. ಹಾಗೆಯೇ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆದರೆ ಕೆಲವು ಜಾಗದಲ್ಲಿ ಹೋದಾಗ ನಮಗೆ ಗೊತ್ತಾಯಿತು ಶೋಲಿಯರ್ ಫಾರೆಸ್ಟ್ ರಿಸರ್ವ್ ಅಂತ. ಇದ್ರ ಹತ್ರ ನೀವು ಡ್ಯಾಮ್ ಹತ್ರ ಪಾಸ್ ಆಗಬೇಕಿದ್ರೆ ಆ್ಯಕ್ಚುಲಿ ಆ ಬ್ಯಾಕ್ ವಾಟರ್ಸಲ್ಲಿ ನೀರೇ ಇರಲಿಲ್ಲ. ಮಾನ್ಸೂನಲ್ಲೇ ಇಲ್ಲಿ ನೀರಿಲ್ಲ ಅಂತ ನೋಡುವಾಗ ಒಂಥರ ಬೇಜಾರಾಯಿತು. ಬಿಕಾಸ್ ಎಟ್ ದಿಸ್ ಟೈಮ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು ಡ್ಯಾಮ್ ಎಲ್ಲ ತುಂಬಿ ಹರಿತಾ ಇರಬೇಕಿತ್ತು ಅಲ್ಲಿ ಅಂತ. ಬಟ್ ಆದರೂ ಪರವಾಗಿಲ್ಲ ಅಂತ ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಾವು ತಮಿಳ್ನಾಡಿಂದ ಕೇರಳ ಚೆಕ್ ಪೋಸ್ಟ್ ಸಿಗುತ್ತೆ. ಹಾಗೆಯೇ ನಾವು ಕೇರಳಗೆ ಎಂಟ್ರಿ ಹಾಕ್ತೀವಿ. ಸೊ ಇಲ್ಲಿ ಬಂದ ಮೇಲೆ ನಮಗೆ ಚೆಕ್ ಪೋಸ್ಟಲ್ಲಿ ಆ್ಯಕ್ಚುಲಿ ಒಂದು ರೂಲ್ಸ್ ಇದೆ. ಸೊ ನಿಮಗೆ ನಮ್ಮ ಕುದುರೆಮುಖ ಸೈಡೆಲ್ಲ ಯಾವ ಥರ ಇರುತ್ತೆ ಅದೇ ಥರ ಸುಮಾರು ಒಂದು 2 ಗಂಟೆ ಟೈಮ್ ಕೊಡ್ತಾರೆ. ನೀವು ಅಲ್ಲೋಗಿ ನಿಮ್ಮ ಹೆಸರು, ಗಾಡಿ ನಂಬರ್ ಎಲ್ಲ ಬರೆಸಿ ಆ ಒಂದು ರಿಸಿಪ್ಟ್ನ ಕಲೆಕ್ಟ್ ಮಾಡಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸೊ ನೀವು ಇಲ್ಲಿ ಬಾರ್ಡರ್ ಹತ್ರ ಬರ್ತಿದ್ದಂಗೆ ಒಳಗೆ ಹೋಗಿ ನೀವು ಎಂಟ್ರಿ ಮಾಡಿಸಿ ಒಂದು ಪಾಸ್ ತೊಗೋಬೇಕು. ಪಾಸ್ ಕೊಡ್ತಾರೆ, ತೊಗೊಂಡು 2 ಅವರ್ಸಲ್ಲಿ ಎಕ್ಸಿಟ್ ಆಗಬೇಕು. ಸೇಮ್ ಇವಾಗ ನಮ್ಮ ಕುದುರೆಮುಖ ಈ ಕಡೆ ಸೈಡೆಲ್ಲ ಯಾವ ಥರ ಇದೆ ಹಂಗೆ. ಸೊ ಇಲ್ಲಿ ತನಕ ನಮ್ಮ ಕತೆ ಒಂಥರ ಆಗಿದ್ರೆ ಇಲ್ಲಿಂದ ಮುಂದೆ ಈ ಕತೆ ಬೇರೆ ಥರನೇ ಇರುತ್ತೆ. ಬಿಕಾಸ್ ವಿ ಆರ್ ಎಂಟರಿಂಗ್ ದ ಫಾರೆಸ್ಟ್. ಈ ಫಾರೆಸ್ಟ್ ನಿಮಗೆ ಶೋಲಯಾರ್ ಫಾರೆಸ್ಟ್ ರಿಸರ್ವ್ ಅಂತ ಹೇಳಿ ಕರೀತಾರೆ. ಹಾಗೆಯೇ ಇದ್ರ ಮುಂಚೆ ಸಿಗೋವಂಥದ್ದು ನಿಮಗೆ ಇಡಮಲಯಾರ್ ಫಾರೆಸ್ಟ್ ರಿಸರ್ವ್ ಅಂತ. ಸೊ ತಮಿಳ್ನಾಡು ಮತ್ತು ಕೇರಳ ಇದೆರಡರ ಮಧ್ಯದಲ್ಲಿ ನಾವು ಇದರಲ್ಲಿ ಪಾಸ್ ಆಗ್ತೀವಿ. ಈ ಫಾರೆಸ್ಟು ಇದು 2 ಸ್ಟೇಟ್ಗಳಿಗೆ ಸೇರುತ್ತೆ ಅಂತಲೇ ಅನ್ಬೋದು. ಈ ಒಂದು ಜರ್ನಿ ಈ ಫಾರೆಸ್ಟ್ ಥ್ರೂ ಪಾಸ್ ಆಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ನನ್ನ ಫಸ್ಟ್ ಎಪಿಸೋಡ್ ನೋಡಿರ್ತೀರ, ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಆ ಜರ್ನಿನೇ ಚೆನ್ನಾಗಿತ್ತು ಅಂತ ನಾವು ಖುಷಿ ಪಟ್ಟರೆ ಇಲ್ಲಿ ಬಂದ ಮೇಲೆ ಇದು ಅದರ ನೆಕ್ಸ್ಟ್ ಲೆವೆಲ್ ಜರ್ನಿ ಅಂತಲೇ ಅನ್ಬೋದು ನಿಮಗೆ. ಸೊ ಹೀಗೇನೆ ನಾವು ತಿಕ್ ಫಾರೆಸ್ಟಲ್ಲಿ ಹೋಗಬೇಕಿದ್ರೆ ಆ್ಯಕ್ಚುಲಿ ಈ ಒಂದು ದಾರಿಯಲ್ಲಿ ನಿಮಗೆ ಆನೆಗಳು ಸಿಗೋದು ಬಹಳ ಸಹಜ. ಸೊ ತುಂಬ ನ್ಯಾರೋ ರೋಡ್ಸ್ ಇತ್ತು. ಸೊ ನಾವು ಆಲ್ರೆಡಿ ವೆಹಿಕಲ್ಸ್ಗೆ ವಾಚ್ ಮಾಡ್ತಾಯಿದ್ವಿ, ಬಸ್ಸಸ್ಸು, ಕಾರ್ಸು ಎಲ್ಲ ಬರುವಾಗ. ಆದರೆ ತುಂಬ ಸ್ಕೇರಿ ಥಿಂಗ್ ಏನಂತ ಹೇಳಿದ್ರೆ ಇಲ್ಲಿ ಏನಾದರೂ ಆನೆ ಬಂದರೆ ನಮ್ಮ ಆನೆ ಗಾತ್ರದಂತ ಇರುವಂಥ ಈ ಗಾಡಿನ ಹೆಂಗೆ ತಿರುಗಿಸೋದು ನಮ್ಮ ತಲೆಯಲ್ಲಿ ಕನ್ಸರ್ನ್ ಇತ್ತು. ಬಿಕಾಸ್ ರೋಡ್ಸ್ ವರ್ ಸೋ ನ್ಯಾರೋರ್. ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಹೋಗ್ತಿರ್ಬೇಕಿದ್ರೆ ನನಗೆ ಒಂದು ಸ್ಟೋರಿ ನೆನಪಾಯಿತು. ಏನಂತ ಹೇಳಿದ್ರೆ ನಮ್ಮ ಪಿರಿಯಾಪಟ್ಟಣ ಟೌನ್ ಹತ್ರ ಆನೆ ಚೌಕೂರ್ ಅಂತ ಒಂದು ಜಾಗ ಇದೆ. ಸೊ ನಾವು ನಮ್ಮ ಸ್ಕೂಲ್ ಡೇಸಿಂದನೂ ಈ ಕಡೆ ಹೋಗ್ತಾ ಇದ್ವಿ. ಸೊ ಈಗಲೂ ಊರಿಗೆ ಹೋದಾಗ ಅಲ್ಲಿಗೊಂದು ಈವ್ನಿಂಗ್ ಬೀಟ್ಸು ಅಥವಾ ನೈಟ್ ಬೀಟ್ಸ್ ಹೋಗೋದನ್ನ ನಾವು ಮಿಸ್ ಮಾಡೋದಿಲ್ಲ. ಸೊ ನಾವು ಹೋದಾಗ ಅಲ್ಲಿ ಆನೆಗಳು ಯಾವ ಥರ ಸಿಕ್ಕುತ್ತೆ ನಮಗೆ, ಆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ಇವೆಲ್ಲ ನಾವು ಇಂಟರ್ಕಾಮಲ್ಲಿ ಮಾತಾಡ್ತಾ ನಾನು ಸಂದೀಪ್ ಅವ್ರ ಜೊತೆಯಲ್ಲಿ ಎಲ್ಲ ಶೇರ್ ಮಾಡ್ತಾಯಿದ್ದೆ. ಸೊ ನಮ್ಮ ಜರ್ನಿ ಈ ಥರನೇ ಕತೆಗಳೆಲ್ಲ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಮುಂದೆ ಹೋಗ್ಬೇಕಿದ್ರೆ ನನಗೆ ಹಾಗೆ ಇನ್ನೂ ಒಂದು ವಿಚಾರ ನೆನಪಾಯಿತು. ನಾನು ಕೆಲವು ಸರಿ ಫಾರೆಸ್ಟ್ಗೆ ಹೋದಾಗ ನೋಡಿದ್ದೀನಿ ಕೆಲವು ಹುಡುಗರು ಬಂದು ಆನೆಗಳನ್ನ ಚುಡಾಯಿಸೋದು, ಸೀಟಿ ಹೊಡೆಯೋದು, ಈ ಥರ ಎಲ್ಲ ಮಾಡ್ತಾರೆ. ಈ ಥರ ಮಿಸ್ಬಿಹೇವ್ ಮಾಡೋದನ್ನು ನೋಡಿದಾಗ ಪ್ರಾಣಿಗಳ ಜೊತೆಯಲ್ಲಿ ತುಂಬಾ ಬೇಜಾರಾಗುತ್ತೆ. ಆ ವಿಚಾರ ಕೂಡ ನಾನು ಮಾತಾಡ್ತಾ ಹಾಗೆ ಮುಂದೆ ಹೋದ್ವಿ. ಬಟ್ ಈ ರೋಡಲ್ಲಿ, ಅದರಲ್ಲೂ ಈ ಥರ ವೆದರಲ್ಲಿ ಎಂಥ ಗ್ರೀನ್ರಿ ಇದೆ ನೀವೇ ನೋಡ್ತಾ ಇದ್ದೀರಾ. ಆ GS ಓಡಿಸೋ ಫೀಲಿಂಗು ನೆಕ್ಸ್ಟ್ ಲೆವೆಲ್ ಇತ್ತು. ನನಗೆ ಏನು ಕನ್ಸರ್ನ್ ಇತ್ತು ಅದು ಕಂಪ್ಲೀಟ್ಲಿ ಮಾಯನೇ ಆಗೋಗಿತ್ತು. ನಾನು ಇಷ್ಟು ದೊಡ್ಡ ಗಾಡೀಲಿ ಕೂತಿದ್ದೀನಿ, ಈ ಥರ ಗಾಡಿನ ಓಡಿಸ್ತಾ ಇದ್ದೀನಿ ಅನ್ನೋದು ಒಂದು ಮೊಮೆಂಟು ನನ್ನ ತಲೆಯಲ್ಲಿ ಬರಲೇ ಇಲ್ಲ. ಅಷ್ಟು ಸಖತ್ತಾಗಿ ಮಜಾ ಮಾಡಿಕೊಂಡು ನಾವು ಹೊಡಿತಾ ಇದ್ವಿ. ಸೊ ಕಿಲೋಮೀಟರ್ ಆಫ್ಟರ್ ಕಿಲೋಮೀಟರ್ ನಮಗೆ ಲ್ಯಾಂಡ್ಸ್ಕೇಪು ತುಂಬಾ ಕ್ರೇಜಿಯಾಗಿತ್ತು. ಆ ಮೇಲ್ಗಡೆ ಆ ಡೆನ್ಸ್ ಫಾರೆಸ್ಟಿನ ನಿಮಗೆ ಆ್ಯಕ್ಚುಲಿ ಬೆಳಕೆ ಇಲ್ಲ, ತಿಕ್ ಫಾಗು, ಮಳೆ, ಈ ಫೀಲಿಂಗ್ ಹೆಂಗಿರುತ್ತೆ ನೀವು ಇಮ್ಯಾಜಿನ್ ಮಾಡಿ.
ಇಂಟರ್ಕಾಮಲ್ಲಿ ಮಾತಾಡಿಕೊಂಡು ಆಚೆ ಈಚೆ ನೋಡಿಕೊಂಡು ಆ ರೈಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಿದ್ರೆ ಆ ಫೀಲಿಂಗು ಬೇರೆ ಥರನೇ ಇತ್ತು ಅಂತ ಅನ್ಬೋದು. ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ, ಈ ರೂಟ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ನೀವು ಲೈಫಲ್ಲಿ ಒಂದ್ಸಲ ಈ ರೂಟ್ನ ತೊಗೊಳ್ಬೇಕು ಅಂತೇಳಿ ನಾನು ಅನಿಸ್ತು. ಅದರಲ್ಲೂ ಮಾನ್ಸೂನಲ್ಲಿ ನಿಮಗೆ ಹೋದರೆ ಪಕ್ಕಾ ಮಜಾ ಅಂತೂ ಮಿಸ್ಸೇ ಇಲ್ಲ, ನೆಕ್ಸ್ಟ್ ಲೆವೆಲ್ ಫೀಲಿಂಗರು. ಅದಕ್ಕೆ ಅನ್ನೋದು ಲೈಫಲ್ಲಿ ಕೆಲವು ಸಲ ಬ್ರೇಕ್ ತೊಗೊಬೇಕು, ಒಂದು ಶಾರ್ಟ್ ರೈಡ್ ಹೋದ್ರೂ ಸಾಕು, ನಿಮ್ಮ ಮನಸ್ಸು ಎಷ್ಟೋ ಫ್ರೀ ಅನಿಸುತ್ತೆ. ಅದನ್ನು ಮಾಡಿರೋರಿಗೆ ಗೊತ್ತು ಆ ಎಕ್ಸ್ಪೀರಿಯೆನ್ಸು ಯಾವ ಥರ ಇರುತ್ತೆ, ನಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ, ಹಾಗೆ ತಲೆ ಎಷ್ಟು ಫ್ರೀ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವೆಲ್ಲ ನೋಡ್ತಾ ಆನೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ನಾವು ಹೋಗ್ತಾ ಇದ್ದಂಗೆ ನಮಗೂ ಎಲ್ಲಾದರೂ ಒಂದು ಎಲಿಫೆಂಟ್ ಸ್ಪಾಟಿಂಗ್ ಆದರೆ ಸಖತ್ತಾಗಿರುತ್ತೆ ಅಲ್ವಾ ಅಂತ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಇನ್ನೇನು ಸ್ವಲ್ಪ ಮುಂದೆ ಇದೆ ನಮಗೆ ಎಕ್ಸಿಟ್ ಅನ್ನೋದಕ್ಕೆ ಮುಂಚೆ ಎಲ್ಲ ಜನಗಳು ಅಲ್ಲಿ ಕಾರ್ನೆಲ್ಲ ನಿಲ್ಲಿಸ್ಕೊಂಡು ಕಾಯ್ತಾಯಿದ್ರು. ಏನಪ್ಪ ಅಂತ ನಾವು ಕೇಳಿ ನೋಡಿದ್ರೆ ಅಲ್ಲಿ ಆನೆ ಒಂದು ರೌದ್ರಾವತಾರ ತಾಳಿತು. ಏನಾಯಿತು? ಎಲಿಫೆಂಟ್? ಹಾಂ, ಓ ಇದೆ ಅಂತ ಬಂದಿದ್ರು. ಹೋಗ್ಬಿಡೋಣ, ಏನು ಮಾಡೋಣ ಬ್ರೋ? ನಾವೀಗ ತಿರುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಅಲ್ಲಿದೆ, ಎಲ್ಲೋ ಇದೆ, ಅಲ್ಲಿ ಕಾಣ್ತಿಲ್ಲ. ಹೋಗಂಗ ಈ ಕಡೆ ಬರ್ತಾ ಇದೆ, ಬನ್ನಿ ಬ್ರೋ, ಬೇಗ ಬಂದ್ಬಿಡಿ. ಇಲ್ಲಿದೆ, ರೈಟಲ್ಲಿ ಇದೆ ನೋಡಿ, ಮೇಲ್ಗಡೆ ಇಲ್ಲಿ ಮರ ಬೀಳಿಸ್ಬಿಟ್ಟಿದೆ. ವಿ ಹ್ಯಾವ್ ಟು ಗೋ, ಬನ್ನಿ ಹೋಗ್ಬಿಡೋಣ, ಏನು ಮಾಡೋಣ ಬ್ರೋ? ನಾವೀಗ ತಿರುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಅಲ್ಲಿದೆ, ಈ ಕಡೆ ಬರ್ತಾ ಇದೆ, ಬನ್ನಿ ಬ್ರೋ, ಬೇಗ ಬಂದ್ಬಿಡಿ. ಇಲ್ಲಿದೆ, ರೈಟಲ್ಲಿ ಮರ ಬೀಳಿಸ್ಬಿಟ್ಟಿದೆ. ಮರ ಬಿಟ್ಬಿಟ್ಟಿದೆ, ಬ್ಲಾಕು ಬೇರೆಯವರೆಲ್ಲ. ಯಾವ ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಆನೆ ಅಂತೂ ಆನೆ, ಆನೆ 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 ಬ್ರೋ, ಪಾಸ್ ಆಗಿದ್ದೀರಾ ತಾನೆ? ಹಾಂ, ನಮ್ಮ ಹತ್ರ ಇರೋ ಆನೆಗಳನ್ನು ತಿರುಗಿಸೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಾನು ಸಂದೀಪು ಮುಂದೆ ಹೋಗೋದೋ ಇಲ್ಲ ಹಿಂದೆ ಹೋಗ್ಬಿಟ್ಟು ಕಾಯೋದೋ, ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಿಗೆ ಇಲ್ಲ ಸ್ವಲ್ಪ ಜಾಗ ಇದೆ, ಗ್ಯಾಪಲ್ಲಿ ನುಗ್ಬಿಡೋಣ ಅನ್ನೋ ಮೆಂಟಾಲಿಟಿಯಲ್ಲಿ ಇರೋ ಗ್ಯಾಪಲ್ಲೇ ನುಗ್ಗಿಸ್ಕೊಂಡು ಮುಂದೆ ಹೊರಟ್ವಿ. ಬಟ್ ಆದರೂ ಇಷ್ಟೇ ಆದರೂ ಒಂದು ಆನೆ ಸಿಕ್ತಲ್ಲ, ಬಂದಿದ್ರಲ್ಲಿ ಅದೊಂಥರ ಏನೋ ಒಂಥರ ಸಮಾಧಾನ ಅನ್ನಿಸ್ತು. 10ಗೆ ಹೊರಟಿದ್ದು ನಾವು, ಹೆಚ್ಚು ಕಮ್ಮಿ 1:30 ಆಗ್ತಾ ಬಂತು. ಇನ್ನೂ ಚೆಕ್ ಪೋಸ್ಟ್ ಪಾಸ್ ಆಗಿಲ್ಲ. ಜಸ್ಟ್ ಒಂದು ಬ್ರೇಕ್ ಹಾಕಿದ್ವಿ. ಸಖತ್ತಾಗಿದೆ ಸ್ಪಾಟು. ಏನಂದರೆ ಒಂದೇ ಸಮ ಹೆಲ್ಮೆಟ್ ಹಾಕ್ಕೊಂಡು ಈವನ್ ಚಿಕ್ಕ ತಲೆ ಎಲ್ಲ ನೋವಾಗ್ಬಿಡುತ್ತೆ. ಸೊ ಹಂಗೆ ಒಂದು 2 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ಬ್ರೇಕ್ ಹಾಕಿದ್ದೀವಿ. ಸಖತ್ತಾಗಿದೆ ಗುರು, ರೋಡ್ಸು, ವೆದರು ಒಂದಕ್ಕಿಂತ ಒಂದು ಕ್ರೇಜಿ ಅಂತ ಅನ್ಬೋದು. ಬ್ಯೂಟಿಫುಲ್. ಫೈನಲಿ 1:30 ನಾವು ಚೆಕ್ ಪೋಸ್ಟ್ ಪಾಸ್ ಆಗ್ತಾ ಇದ್ದೀವಿ. ಫಾರೆಸ್ಟ್ ಚೆಕಿಂಗ್ ಸ್ಟೇಷನ್ ನಡಿಬೇಕಿದ್ರೆ ಬಕ್ಕೊಂಡೋಗಿ ಆಮೇಲೆ ನಾವು ಓಪನ್ ಮಾಡ್ತೀವಿ ಅಂತ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಮುಂದೆ ನಮಗೆ ಒಂದು ಈ ಫಾಲ್ಸ್ ಸಿಕ್ತು. ಸೊ ಈ ಫಾಲ್ಸ್ನ ನೋಡಿ ಫುಲ್ಲು ಖುಷು, ದಿಲ್ ಖುಷ್ ಅಂತಲೇ ಅನ್ಬೋದು. ವಾಟರ್ ಫಾಲ್ಸ್ ನೋಡಿ ಸಕ್ಕತ್ತಾಗಿದೆ, ಕ್ರೇಜಿ. ಸೊ ಇಲ್ಲ ವಾಟರ್ ಫಾಲ್ಸ್ ಹತ್ರ ಹಂಗೆ ಸ್ಟಾಪ್ ಮಾಡಿ ಒಂದು ಪಿಕ್ಚರ್ಸ್ ಎಲ್ಲ ತೊಗೊಂಡ್ವಿ. ಆ ನೀರು ಎಷ್ಟು ಫೋರ್ಸಲ್ಲಿ ಹರಿತಿತ್ತಂತಂದರೆ ಅದನ್ನು ನೋಡುವಾಗ ರಿಯಲ್ ಆಗಿ ಆ ಫೀಲಿಂಗು ಬೇರೆ ಥರನೇ. ಬಟ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಆತರ್ಪಲ್ಲಿ ಫಾಲ್ಸ್ ಇತ್ತು. ನನಗೆ ಆ್ಯಕ್ಚುಲಿ ಅಲ್ಲೋದ್ಮೇಲೆ ಒಂದು ವಿಚಾರ ಏನು ರಿಯಲೈಸ್ ಆಯಿತು ಅಂತಂದರೆ, ನಾನು 2020 ಡಿಸೆಂಬರಲ್ಲಿ ಮದುವೆ ಆಗಿ 1 ವಾರಕ್ಕೆ ಇಲ್ಲಿಗೆ ರೋಡ್ ಟ್ರಿಪ್ ಬಂದಿದೆ. ನಾನು ನನ್ನ ವೈಫು ಹಾಗೆ ನಮ್ಮ ಕೆಲವು ಫ್ರೆಂಡ್ಸ್ ಜೊತೆಯಲ್ಲಿ ಆವಾಗ ಇಲ್ಲಿ ರೋಡ್ ಟ್ರಿಪ್ ಮಾಡಿದ್ವಿ. ಟ್ರೈಯಮ್ ಸ್ಟ್ರೀಟೇಬಲ್ ಇದ್ದಂಥ ಟೈಮ್ ಅಂತ ಅನ್ಬೋದು. ಆವಾಗ ನಾನು ತ್ರಿಶೂರಿಗೆ ಬಂದು ತ್ರಿಶೂರಿಂದ ಆ ಡೈರೆಕ್ಷನಿಂದ ಇಲ್ಲಿ ಮೇಲೆ ತನಕ ಬಂದು ಆತರ್ಪಲ್ಲಿ ಫಾಲ್ಸ್ ತನಕ ಬಂದು ನೋಡ್ಕೊಂಡು ಹೋಗಿದ್ವಿ. ಪೂರ್ತಿ ಫಾಲ್ಸ್ ತನಕ ನಡ್ಕೊಂಡು ಹೋಗಿ ಕೆಳಗಡೆ ನೀರು ಬೀಳುತ್ತಲ್ಲ ಆ ಜಾಗ ತನಕ ಹೋಗಿ ನಾವು ನೋಡ್ಕೊಂಡು ಬಂದಿದ್ವಿ. ಸೊ ಆ ಒಂದು ಮೆಮೊರೀಸ್ ಎಲ್ಲ ನನಗೆ ನೆನಪಾಯಿತು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಯೋಚನೆ ಮಾಡ್ತಾ ಇದ್ದೆ, ಇವಾಗ ನಾನು ಇಲ್ಲಿಗೆ ಬಂದಿರೋದಕ್ಕೆ ಒಂದು ಸರ್ಕಲ್ ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು. ನನಗೆ ಅಲ್ಲಿ ಆ ಪಾಯಿಂಟ್ಗೆ ಹೋಗೋ ತನಕ ನನಗೆ ನೆನಪಾಗಿರಲಿಲ್ಲ ಆ್ಯಕ್ಚುಲಿ ನಾನು ಇಲ್ಲಿಗೆ ಮುಂಚೆ ಬಂದಿದೆ ಅಂತ. ಸೊ ಸರಿ ನಾವು ಬಂದಿದ್ರು ಆ ಜಾಗಗಳು ನೆನಪೇರಲ್ಲ ಅಂತೇಳಿ ನನಗನ್ನಿಸ್ತು. ಅಟ್ಲೀಸ್ಟ್ ನನ್ನ ವಿಚಾರದಲ್ಲಿ ಅದು ನಿಜ ಅನ್ನಿಸ್ತು.
ಸೊ ಇವೆಲ್ಲ ನೋಡಿ ತುಂಬಾ ಹಸುವಾಗ್ತಾ ಇತ್ತು, ಎಲ್ಲಪ್ಪ ಊಟಕ್ಕೆ ನಿಲ್ಸೋದು ಅಂತ ನಾವು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ತು. ಫೈನಲಿ ಇಲ್ಲಿ ಹತ್ತಪಲ್ಲೆ ಫಾಲ್ಸ್ ಹತ್ರ ಒಂದು ಜಾಗ ಹುಡುಕಿ ಸ್ವಲ್ಪ ಮುಂದೆ ಬಂದು ಊಟಕ್ಕೆ ನಿಲ್ಸಿದ್ದೀವಿ. ಸುಸ್ತಾಗೋಗಿದೆ, ಫುಲ್ಲು ಸುಸ್ತಾಗೋಗಿದೆ. ಹಂಗೆ ಕೇರಳ ಮೀಲ್ಸ್ ಆರ್ಡರ್ ಮಾಡಿದ್ದೀವಿ, ಏನೇನೋ ಕೊಟ್ಟಿದ್ದಾರೆ. ಇಲ್ಲಿ ಲೋಕಲ್ ಫುಡ್ ಟ್ರೈ ಮಾಡೋಣ ಅಂತ ಹೇಳಿದ್ದೀವಿ. ಕುಸ್ಲಕ್ಕಿ ಇದು. ಓಕೆ ಆಸಮ್. ಸೊ ಇದರಲ್ಲಿ ರಸಮು, ವಾಟರ್ ಮಿಲ್ಕ್ ಎಲ್ಲ ಕೊಟ್ಟಿದ್ದಾರೆ, ಎಷ್ಟು ಬೇಕಷ್ಟು ತಿನ್ಬೋದು. ಬಟರ್ ಮಿಲ್ಕು ನಮ್ಮೂರ ಕಡೆ ಏನಾರು ಹಿಂಗೆ ಬಟರ್ ಮಿಲ್ಕ್ ಕೊಟ್ಟರೆ ಅದನ್ನೇ ಕುಡಿದು ಖಾಲಿ ಮಾಡ್ಬಿಡ್ತಾರೆ ಲೋಟಕ್ಕೆ ಹಾಕ್ಕೊಂಡಿವಿ. ಫೋರ್ಕ್ ಅಣ್ಣ, ಫೋರ್ಕ್ ಸೌತ್ ಫೋರ್ಕ್ ಇದೆ ಟು ಮಿಕ್ಸ್ ಮಾಡಿ ಹಿಂಗೆ ಮಾಡೋಕ್ಕೆ ಸೌತ್ ಹುಡುಕ್ತಾ ಇದೆ. ಹಾಂ ಸೂಪರ್, ಫ್ಯಾನ್ ಬಂತು ನೆಮ್ಮದಿ. ಸೊ ನೋಡೋಣ ಊಟ ಹೆಂಗಿದೆ ಅಂತ. ಪಾಪಡ್ ಎಕ್ಸ್ಟ್ರಾ ಸಾಂಬಾರ ಪರವಾಗಿಲ್ಲ, ಎಕ್ಸ್ಟ್ರಾ ಪಾಪಡ್. ಅಯ್ಯಪ್ಪ ಕ್ರೇಜಿ ರೈಡ್ ಇವತ್ತು. ಆ್ಯಸ್ ಯೂಶುವಲ್ ಕೇರಳ ಸ್ಟೈಲ್ ಫುಟ್ಬಾಲ್ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋಸ್ಟರ್ಸ್ ಎಲ್ಲ ನೋಡಿಕೊಂಡು ಒಳ್ಳೆ ಟಾರ್ಮ್ಯಾಕಲ್ಲಿ ಓಡಿಸ್ಕೊಂಬಂದು ನಮಗೆ ಲೈಟಾಗಿ ಒಂದು ಆಫ್ ರೋಡ್ ಸ್ಟಾರ್ಟ್ ಆಯಿತು ಈ ಪಾಯಿಂಟಲ್ಲಿ ಅಂತ ಹೇಳ್ಬೋದು. ಇದು ಒಂಥರ ಮಜಾ ಇತ್ತು. ಗ್ಯಾಪಲ್ಲಿ ನುಗ್ಗಿಸ್ಕೊಂಡು ಆ ಸೀನಿಕ್ ವ್ಯೂ ಒಂದ್ಸಗೆ ನೋಡಿಕೊಂಡು ಹೊಳಪಿರೋ ಅಂಥ ರೋಡ್ಗಳಲ್ಲಿ ಮತ್ತೆ ಓಡಿಸ್ಕೊಂಡು ಹೋಗಿದ್ದು ಫೀಲಿಂಗು ಸಕ್ಕತ್ತಾಗಿತ್ತು. ಆ್ಯಸ್ ಯೂಶುವಲ್ ಗೂಗಲ್ ಮ್ಯಾಪ್ಸು ಅದರದೇ ಆದ ರೂಟಲ್ಲಿ ಒಳಗಡೆ ಕಂಟ್ರಿ ಸೈಡ್ ರೋಡ್ಸಲ್ಲಿ ಕರ್ಕೊಂಡು ಹೋಯಿತು. ಬಿಫೋರ್ ವಿ ಹಿಟ್ ದ ಮೇನ್ ಹೈವೇ ಈ ಒಳಗಡೆ ರೂಟಲ್ಲಿ ಹೋಗಿದ್ದಾಗ ಕಣ್ಣು ತಂಪಾಯಿತು ಅಂತಲೇ ಅನ್ಬೋದು. ಕೆಳಗಡೆ ಇಳಿತಾ ಹೋದಂಗೆ ನಾವು ಕೋಸ್ಟಲ್ ರೀಜನ್ಗೆ ತುಂಬ ಕ್ಲೋಸ್ ಆಗಿ ಬಂದ್ವಿ. ಸೊ ಇಲ್ಲಿಂದ ನಾವು ಕೊಚ್ಚಿ ಎಂಟ್ರಿ ಆಗ್ತೀವಿ. ಕೊಚ್ಚಿ ಎಂಟ್ರಿ ಹಾಕಿ ಕೊಚ್ಚಿಯಿಂದ ನಾವು ಆ್ಯಕ್ಚುಲಿ ಅಲಪುವಾ ಕಡೆಗೆ ಪಾಸ್ ಆಗಬೇಕಿತ್ತು. ಫುಲ್ ಟ್ಯಾಂಕ್ कहाँ से? असम पे किधर का? असम गुवाहाटी के आसपास. मैं कहाँ ಗುವಾಹಟಿ ಕೊಚ್ಚಿನಲ್ಲಿದ್ದೀವಿ. ಈಗ ಸೆಕೆ ತಾಳಕ್ಕಾಗ್ತಾಯಿಲ್ಲ, ಕೆಟ್ಟ ಹಿಂಸೆ ಆಗ್ತದೆ. ಸೊ ಡೆಸ್ಟಿನೇಷನ್ 6:30 6:15 ತೋರಿಸ್ತಾ ಇದೆ. ನಾನು ಹೈವೇಗೆ ಬರ್ತಿದ್ದಂಗೆ ಫುಲ್ಲು ಖುಷಿ ಆಗೋದೆ. ಏನಪ್ಪ NH66 ಜಾಯ್ನ್ ಆಗ್ತಾಯಿದ್ದೀವಿ, ಇನ್ನು ಮಜಾ ಮಾಡ್ಕೊಂಡು ಹೊಡಿಬೋದಲ್ಲ ಅಂತ ಅಂದ್ಕೊಂಡು ತುಂಬ ಖುಷಿಯಾದೆ. ಬಟ್ ಆವಾಗ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ಈ ರೋಡು ಪೂರ್ತಿ ಕನ್ಸ್ಟ್ರಕ್ಷನಲ್ಲಿದೆ ಅಂತ. ಆ ಎಕ್ಸೈಟ್ಮೆಂಟ್ ಎಲ್ಲ ಕಂಪ್ಲೀಟ್ಲಿ ಕಳೆದೋಯ್ತು. ಟ್ರಾಫಿಕ್ ಮೇಲೆ ಟ್ರಾಫಿಕ್ಕು, ಕನ್ಸ್ಟ್ರಕ್ಷನ್ ವರ್ಕ್ ಮೇಲೆ ಕನ್ಸ್ಟ್ರಕ್ಷನು, ಪೂರ್ತಿ ನಾವು ಏನು ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ ಸ್ಟ್ರೆಸ್ಫುಲ್ ಇತ್ತು ಈ ಒಂದು ಸ್ಟ್ರೆಚ್ ಅಂತಲೇ ಹೇಳ್ಬೋದು. ಬಿಕಾಸ್ ಮೇಲೆ ಇದ್ದಾಗ ನಮ್ಮ ಫಾರೆಸ್ಟ್ ರಿಸರ್ವಲ್ಲೆಲ್ಲ ಆಲ್ಮೋಸ್ಟು 19-20 ಡಿಗ್ರೀಸ್ ನಮ್ಮ ಟೆಂಪ್ರೇಚರ್ ಇತ್ತು. ಅಲ್ಲಿಂದ ಈ ಕೆಳಗಡೆಗೆ ಬರ್ತಿದ್ದಂಗೆ ಕೋಸ್ಟಲ್ ಲೈನು ಆಲ್ಮೋಸ್ಟ್ 35 ಡಿಗ್ರೀಸು. ಯಾವ ಥರ ಸೆಕೆ ಹ್ಯೂಮಿಡಿಟಿ ಇತ್ತು ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಒಳಗಡೆ ಅಷ್ಟು ಹಿಂಸೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂತಲೇ ಅನ್ಬೋದು. ಸೊ ವಿ ಸ್ಟಾರ್ಟೆಡ್ ಬೆಲ್ಟಿಂಗ್. ಈ ಕನ್ಸ್ಟ್ರಕ್ಷನ್ ಸೈಟ್ಸ್ ಎಲ್ಲ ಪಾಸ್ ಮಾಡ್ಕೊಂಡು ಹೊಡೆಯೋಣ ಅಂತ ತೀರಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಮ್ಮ ಲೊಕೇಶನ್ ಹತ್ರ ನಾವು ಫೈನಲ್ ರೀಚ್ ಆದಂಥ ಟೈಮ್ ಬಂತು. ನೋಡಿ ಆಲಪ್ಪೆ ನಮ್ಮ ಪ್ಲೇಸ್ ಇಲ್ಲಿ, ಬೀಚ್ ಇಲ್ಲಿ. ಸೊ ಕ್ರೇಜಿ ಮಾತ್ರ. ಪಿಕ್ಚರ್ ಬಿಟ್ಟಾಯ್ತು ಇವತ್ತಿನ ರೈಡು. ಬುಕ್ಕೆ ಆಗ್ತಾ ಇದೆ. ಅಣ್ಣ ಪಾರ್ಕಿಂಗ್ ಅಲ್ಲೆಯಾ? ಪಾರ್ಕಿಂಗ್ ಅಲ್ಲಂತೆ ಹೋಗಿದ್ರ ರೈಟಿಗೆ. ಬಾಯ್ಸ್ ಇವತ್ತಿನ ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲು. ಎಷ್ಟು ಡಿಸ್ಟೆನ್ಸ್ ಮಾಡಿದ್ದೀವಿ ಇನ್ನೂ ಗೊತ್ತಿಲ್ಲ, ನೋಡಬೇಕು. ಬಟ್ ಟೋಟಲಿ ಟೈರ್ಡ್. ನೋಡಿ ಇಲ್ಲಿ ಸ್ವೆಟ್ ಹಂಗೆ ಸುರಿತದೆ. ಫಸ್ಟ್ ಫ್ರೆಶ್ ಆಗಬೇಕು. ಸೊ ಜಸ್ಟ್ ನಾವು ಚೆಕ್-ಇನ್ ಆದ್ವಿ. ಬ್ರೋ ಶೂಸೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಏನು ಸಗದಾಗಿದೆ ನೋಡಿ. ಇದೆ ನಮ್ಮ ರೂಮ್, ಫುಲ್ಲು ಪೀಸಾಗಿದೆ. ಏನು ಬಾತ್ರೂಮೇ ದೊಡ್ಡದಿದೆ ಎಲ್ಲರೂ ಇಷ್ಟು ಅಪ್ಪ. ಸೊ ಫಸ್ಟು ಸ್ನಾನ ಮಾಡ್ಬೇಕು ನಾನೊಂದು ರೌಂಡು. ಸೊ ಪೀಸಾಗಿದೆ ಆಗಿರೋ ಅಷ್ಟೇ. ಇಷ್ಟಿದೆ. ಮೇಯ್ನು ನಿಮಗೆ ಅಲ್ಲಿ ಬೀಚ್ ಇದೆ, ಡೈರೆಕ್ಟ್ ಬೀಚ್ ವ್ಯೂ. ವಿ ಸ್ಟಾರ್ಟೆಡ್ ವಿತ್ ರೈನ್ ಇಲ್ಲ, ಹೊಳ್ಪಿತ್ತು ಚೆನ್ನಾಗಿ ಸ್ವಲ್ಪ ಹೊರಟಾಗ ವಲ್ಪರೆಯಿಂದ. ಆಮೇಲಿಂದ ಫಾಲೋಡ್ ಬೈ ದಟ್ ಮಳೆ, ಮೋಡ, ಫುಲ್ಲು ಫಾಗು, ಕ್ರೇಜಿ ರೈಡು. ಆಮೇಲೆ ಹಾಗೇ ಬರ್ತಿದ್ದಂಗೆ ಕೋಸ್ಟಲ್ ಲೈನು ಫುಲ್ಲು ಸೆಕೆ. ಯಾವ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಸೆಕೆ. ಎಲ್ಲೂ ಮಳೆ ಇಲ್ಲ. ಬಟ್
ರೋಡ್ ಅಂತೂ ವರ್ಸ್ಟ್ ಆಗಿದೆ. ಕೊಚ್ಚಿ ಟು ಆಲಪ್ಪೆ ರೋಡು ಈಗ ಬಂದ್ವಲ್ಲ, ಅಂಡರ್ ಕನ್ಸ್ಟ್ರಕ್ಷನು, ಫುಲ್ಲು ವರ್ಸ್ಟ್ ರೋಡು. ಬಟ್ ಯಾ, ಓವರ್ ಆಲ್ ಎಂಡ್ ಆಫ್ ದ ಡೇ ಇಟ್ ವಾಸ್ ಗುಡ್. ಒಳ್ಳೆ ಡೆಸ್ಟಿನೇಷನ್ ಬಂದಿದ್ದೀವಿ ನೋಡಿ ಬಾಯ್ಸ್. ಇದೆ ನಮ್ಮಷ್ಟೇ ಜಸ್ಟು ಒಂದ್ಸಲ ಸ್ನಾನ ಮಾಡಿ ಫುಲ್ಲು ಫ್ರೆಶ್ ಆದೆ. ಐ ಟೇಕ್ ಯು ಟು ದ ಬೀಚ್. ನೋಡಿ ಇವಾಗ ಲೆಫ್ಟಲ್ಲಿ ಮುಂದೆ ಇರೋದೇ ನಮ್ಮ ರೂಮು. ಆ್ಯಕ್ಚುಲಿ ಸಖತ್ತು ಕೂಲಾಗಿದೆ ಇದು ಪ್ಲೇಸು, ಪೀಸು, ಫುಲ್ಲು ಗಾಳಿ ಇದೆ. ಸನ್ಸೆಟ್ ಆಗ್ತಾಯಿತ್ತು ತೋರ್ಸೋಣ ಅಂತಂದರೆ ಅಷ್ಟರಲ್ಲಿ ಮೋಡ. ಸೊ ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿದ್ದೀವಿ. ಸಂದೀಪ್ ಜಸ್ಟು ಫ್ರೆಶ್ ಆದರು, ಅವರು ಬರ್ತಾ ಇದ್ದಾರೆ. ಮೀನ್ಮೇಲೆ ನಾವು ಅಲ್ಲಿ ಹೋಗಿರೋಣ. ಆ ಕಡೆ ಕೆಫೆ ಎಲ್ಲ ಇದೆ. ಇವತ್ತಿನ ದಿನ ಇಲ್ಲಿ ಆರಾಮಾಗಿ ಕಳಿಬೋದು, ಅಷ್ಟಂತೂ ಗ್ಯಾರಂಟಿ. ಬೀಚ್ ಹತ್ರ ಇದ್ದೀವಿ ಬಾಯ್ಸ್. ಸಕ್ಕತ್ತಾಗಿದೆ, ಪೀಸ್ ಆಗಿದೆ ವೆದರು. ಬ್ಯೂಟಿಫುಲ್ ಈವ್ನಿಂಗ್. ಆಹಾ, ಏನು ಗಾಳಿ ಅಂದರೆ ಬಂದಿದ್ದು ರೈಡೆಲ್ಲ ನೆಮ್ಮದಿ ಅನಿಸ್ತಿದೆ ಈಗ. ಬಾಯ್ಸ್ ಫುಲ್ ಜಾಲಿ ಜಾಲಿ, ಸಖತ್ತು ಗುರು, ಪೀಸ್. ರಿಯಲಿ ಎಂಜಾಯಿಂಗ್ ಅವರ್ ಟೈಮ್ ಇಯರ್. ಸಕ್ಕತ್ತಾಗಿತ್ತು ಆಫ್ಟರ್ ಎ ಬ್ಯೂಟಿಫುಲ್ ರೈಡ್. ಇವತ್ತು ಹುಣ್ಣಿಮೆ, ನೀರು ಅಲೆ ಹಾಗೆ ಉಕ್ಕಿ ಬರ್ತಾ ಇದೆ. ಸೊ ಹುಣ್ಣಿಮೆ ಇರೋದಕ್ಕೂ ಅದಕ್ಕೂ ಕರೆಕ್ಟಾಗಿದೆ. ಸೂಪರ್ ಗುರು. ಇಲ್ಲಿಗೆ ಬಂದಮೇಲೆ ಸಮಾಧಾನ ಆಯಿತು. ಸೊ ಹಾಗೇ ಇಲ್ಲೊಂದು ಕೆಫೆ ಬಂದು ಫುಲ್ಲು ಚಿಲ್ ಮಾಡ್ತಾ ಇದ್ದೀವಿ, ರಿಲ್ಯಾಕ್ಸ್ಡಾಗಿ ಕೂತಿದ್ದೀವಿ. ಆ್ಯಕ್ಚುಲಿ ಆ ಕಡೆ ಬೀಚ್ ಇದೆ ನಿಮಗೆ. ಸೊ ಹಾಗೇ ಕಾಫಿ ಆರ್ಡರ್ ಮಾಡಿ ಕೂತಿದ್ದೀವಿ. ಹೌ ಇಸ್ ಇಟ್ ಬ್ರೋ? ಹೇಗಿದೆ? ಎಂಜಾಯ್ ಮಾಡ್ತಾ ಇದ್ದೀರಾ? ಅಬ್ಸಲ್ಯೂಟ್ಲಿ. ನಿಮ್ಗೆ ಹೆಂಗಿದೆ ಈ ಥರ ಇಂಟೀರಿಯರ್ ಮಾಡಿಸ್ತಾ ಇರೋದು? ಸಖತ್ತಾಗಿದೆ. ಐ ಮೀನ್ ಈ ಥರ ರೈಡ್ಸ್ ಇದ್ರೆ ನನಗೂ ಇಷ್ಟ. ಲಾಂಗ್ ಬಿಫೋರ್ ಈ ಥರ ಸುಮಾರು ರೈಡ್ಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಟೈಮ್ ಬ್ರೇಕ್ ಆಗಿತ್ತು. ಐ ಥಿಂಕ್ ಸ್ಪಿಟಿ ಆದಮೇಲೆ ನಾನು ರೈಡ್ ಮಾಡೇ ಇಲ್ಲ ಪ್ರಾಪರಾಗಿ. ಬಟ್ ಸೊ ಎಂಜಾಯಿಂಗ್ ದ ರೈಡ್. ನೈಸ್. ಇನ್ನೇನು ಸಹವಾಸ ಆಗಿದೆ, ಇದು ಹೋಗ್ತಾ ಇರೋದು ಅಷ್ಟೇ. ನೆಕ್ಸ್ಟ್ GS7 ಹೋಗ್ತಿದ್ದೀರಾ? ಆ್ಯಕ್ಚುಲಿ ಡೀಲರ್ಶಿಪ್ಪಲ್ಲಿ ತೊಗೊಬೇಕಿದ್ರೆ ನಾನು ಅವ್ರಿಗೆ ಇಸ್ಕೋಬೇಕಿದ್ರೆ GS5 ಅವ್ರಿಗೆ ಅದನ್ನೇ ಏನಕ್ಕೆ ಈ ಗಾಡಿ ಇಸ್ಕೊಳೋದಕ್ಕೆ ಎಜಿಟೇಟ್ ಮಾಡ್ತಾ ಇರೋದು ಅಂದರೆ, ಇದನ್ನು ಓಡಿಸ್ಬಿಟ್ಟು ನಮಗೆ ತೊಗೊಬೇಕು ಅಂತ ಆಸೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲಿಂದ ತರೋದು 35 ಲಕ್ಷ ಆಮೇಲೆ. ಬ್ರೋ ಆಫ್ರಿಕಾ ಟ್ರೈನಿಂದ GS6 ಶಿಫ್ಟ್ ಆಗಿದ್ದಾರೆ, ಅದಕ್ಕೆ ಅವರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದೆ. ಅವರು GS ಓಡಿಸ್ತಾ ಇರೋದು ನಿಜವಾಗ್ಲೂ ಯಾವ ಥರ ಹೇಳ್ತಿದ್ರು, ಐ ಕ್ಯಾನ್ ರಿಲೇಟ್ ದಟ್ ರೈಡ್ ಮಾಡ್ತಾ. ಬಟ್ ಇನ್ನೂ ಜಾಸ್ತಿ ರೈಡ್ ಮಾಡಿ ನೋಡೋಣ, ಇನ್ನೂ ಸ್ವಲ್ಪ ರೈಡಿಂಗ್ ಪೆಂಡಿಂಗ್ ಇದೆ, ನೋಡೋಣ. ಬಟ್ ಟುಡೇ ವಿ ಆರ್ ಹ್ಯಾವಿಂಗ್ ಎ ಗುಡ್ ಟೈಮ್. ಸಗಲಾಗಿದೆ. ಜಸ್ಟು ಕಾಫಿ ಹೇಳಿದ್ವಿ. ಸೊ ಪೀಸ್ ಔಟ್. ಲೊಕೇಶನ್ ಚಿಂದಿ ಬ್ರೋ ಅಲ್ಲ.